Hi friends, good morning. Welcome back to my YouTube channel. Hi friends, good morning ಅನ್ನು. Hi friends, good morning. ಎಲ್ಲ ತಿಂಡಿ ತಿಂದ್ರಾ? ಎಲ್ಲ ತಿಂದ್ರಾ? ನಾನು ಐಸ್ ಕ್ರೀಮ್ ತಿಂತಿದ್ದೀನಿ. ಐಸ್ ಕ್ರೀಮ್ ತಿಂತಿದ್ದೀರಿ? ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಐಸ್ ಕ್ರೀಮ್ ತಿಂತಾ ಇದ್ದೀನಿ. ನಾವು ಈಗ ನಿಪ್ಪಿಟ್ಟು ಕಲ್ಸಕ್ಕೆ ರೆಡಿ ಮಾಡಿದ್ದೀವಿ. ನಮ್ಮ ಅತ್ತೆ ಸೊಸೊಬ್ರು ಪ್ರೆಗ್ನೆಂಟ್ ಅವ್ರು ನೋಡಕ್ಕೆ ಹೋಗ್ಬೇಕು, ಅದಕ್ಕೆ ತಿಂಡಿ ಮಾಡಬೇಕಲ್ಲ, ಅದಕ್ಕೆ ನಿಪ್ಪಿಟ್ಟು ಕಲ್ಸಕ್ಕೆ ರೆಡಿ ಇಲ್ಲ. ಪಾತ್ರೆ ರೆಡಿ, ಹೆಂಗೆ ಕಲಿಸ್ತೀನಿ ತೋರಿಸ್ತೀನಿ. ಇದರಲ್ಲಿ 2 kg ಮೈದಾ ಹಿಟ್ಟು, ಅಳತೆ ಗೊತ್ತಾಗಲ್ಲ ಅಂತ ಸಪ್ರೇಟ್ ಹಾಕೊಂಡ್ಬಿಟ್ಟಿದ್ದೀವಿ. ಸಿಂಪಲ್ ವೈಟ್. ನಾನು ಇಲ್ಲೊಂದು ದೊಡ್ಡ ಪಾತ್ರೆ ತಗೊಬಿಟ್ಟಿದ್ದೀನಿ. ಇದು 2 kg ಮೈದಾ ಹಿಟ್ಟು ಹಾಕಿದ್ದೀನಿ. ಈಗ ಉಪ್ಪು ಹಾಕು ಮಮ್ಮಿ, ಎಷ್ಟು ಅಂತ. ನಮ್ಮ ಉಪ್ಪು ಹಾಕ್ತಾನೆ, ನನಗೆ ಉಪ್ಪು ಅವಲ್ಲ ತೋರಿಸ್ಬಿಡಲ್ಲ. ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಓಹೋ, ರುಚಿಗೆ ತಕ್ಕಷ್ಟು ಉಪ್ಪಂತೆ. ನಮ್ಮ ಮಮ್ಮಿನೂ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಬಿಡ್ಬೇಕು ಅವ್ರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರೆ. ಇದರಲ್ಲಿ ಈಗ ಏನು 1 ಪಾವು ಕಡಲೆ ಮತ್ತು 1 ಪಾವು ಕಡಲೆ ಬೀಜ, 2 ಸ್ಪೂನ್ ಅಚ್ಕಾರದ ಪುಡಿ, 2 ಸ್ಪೂನ್ ಜೀರಿಗೆ, ಇಷ್ಟು ಇಲ್ಲಿ ಪೌಡ್ರ್ ಮಾಡೋರೆ. ಕಡಲೆನೂ ಮತ್ತು ಕಡಲೆ ಬೀಜ ಎರಡನ್ನೂ ಪುಡಿ ಮಾಡಿ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಇಲ್ಲಿ ಇಷ್ಟು ಇಲ್ಲಿಗೆ ಹಾಕೋಬಿಡ್ಬೇಕಷ್ಟೆ. ಎಳ್ಳು, ಬಿಳಿ ಎಳ್ಳು. ಬಿಳಿ ಎಳ್ಳು 2 ಸ್ಪೂನು, ಜೀರಿಗೆ 2 ಸ್ಪೂನು, ಅಚ್ಕಾರದ ಪುಡಿ ಖಾರಕ್ಕೆ, ಮತ್ತು ಮೆಣಸಿದ ಪುಡಿ ಮಾಡಿಲ್ವಾ, ಮೆಣಸಿತಳು ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು, ಅಚ್ಕಾರದ ಪುಡಿ ಕಲರ್ಗೆ, ಮೆಣಸಿತಳು ಮತ್ತು ಒಂದು 10 ರಿಂದ 15 ಮೆಣಸಿತಳು, ಆಯಿತಾ. ಮೆಣಸಿ ಹಣ್ಣು ಇದನ್ನ ಹಾಕಿಬಿಡೋದು. ಹಾಕ್ಬಿಟ್ಟು ಫಸ್ಟ್ ಒಂದು ಸತಿ ಮಿಕ್ಸ್ ಮಾಡೋದು. ನೀರು ಕೊಡು. ಇದನ್ನೀಗ ಸ್ವಲ್ಪ ನೀರು ಹಾಕಿ ಕಲಸೋದು. ಹಾಕು ಮಮ್ಮಿ. ಸಿಂಪಲ್ ಈಸಿ, ಸುಮ್ಮನೆ ನೀರು ಹಾಕತ್ತಾ ಹಿಂಗೆ ಅಳ್ಳಾಡಿಸ್ತೀವಿ, ಒಂದು ಅದ ಗೊತ್ತಾಗ್ಬಿಡುತ್ತೆ. ಇದನ್ನ ಇಷ್ಟು ಹಿಂಗೆ ಮುದ್ದೆ ಕಟ್ಟತ್ತಾರೆ. ಇಷ್ಟು ಅದಾದ್ಮೇಲೆ ಬೇಕಾದ್ರೆ ಸ್ವಲ್ಪ ಎತ್ತಿದ್ದನ್ನು ಟೇಸ್ಟ್ ಮಾಡ್ಬೋದು, ಉಪ್ಪು ಖಾರ ಅಡ್ಜಸ್ಟ್ ಇದೆ ಇಲ್ವ ಅಂತ, ಆಮೇಲೆ ನೋಡಿ ಹಾಕೋಬೋದು, ಆಯಿತಾ. ಸ್ವಲ್ಪ ಇಷ್ಟು ಹಿಂಗೆ ಮುದ್ದೆ ಕಟ್ಟತ್ತಾರೆ ಆದಮೇಲೆ ಒಂದು ಚಿಕ್ಕ ಪೀಸ್ ಎತ್ತಿ ತಿಂದು ನೋಡಿ, ಉಪ್ಪು ಖಾರ ಅಡ್ಜಸ್ಟ್ ಮಾಡಿದ್ರೆ, ಉಪ್ಪು ಬೇಕು ಅಂದರೆ ಹಾಕೋಬೋದು ಈ ಟೈಮಲ್ಲಿ, ಆಯಿತಾ. ಇದಕ್ಕೆ ಕಲಸಿ ಸಿಗ್ತೀನಿ. ಇದನ್ನೀಗ ಇಷ್ಟು ಒಂದು ಉಂಡೆ ಸ್ವಲ್ಪ ಎತ್ತಿ ಸಪ್ರೇಟಾಗಿ ಇಡ್ತೀನಿ. ಜಾಸ್ತಿ ಆಯ್ತಲ್ಲ, ಒಂದೇ ಸತಿ ಎಲ್ಲ ಪಾತ್ರೆಯಲ್ಲಿ ಕಲ್ಸಕ್ಕೆ ಸಾಕಾಗಲ್ಲ, ಅದಕ್ಕೆ ಮತ್ತಿರ್ಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಫೋನ್ ಕರೆಕ್ಟಾಗಿ ಕೂತ್ಕೊಂಡು ಈಗ ಬಿದ್ದಿಲ್ಲ ಕಣ್ ಫೋನ್. ಸೂಪರಾ. ಈಗ ದಿವಸ ಸ್ವಲ್ಪ ಎರಡು ಡಿವೈಡ್ ಮಾಡಿ ಕಲಿಸಿದೆ, ಒಂದೇ ಸತಿ ಪಾತ್ರೆಯಲ್ಲಿ ಎಟ್ಗಲ್ಲ ಅಂತ. ಇದೊಂದು ಪಾರ್ಟ್ ಮಾಡ್ಕೊಂಡು ಒಟ್ಟು ಮಿಕ್ಸ್ ಮಾಡೋದೆಲ್ಲನೂ, ಆಯಿತಾ. ಈಗ ಇದಕ್ಕೆ ಇದರಲ್ಲಿ ಎಣ್ಣೆ ಸ್ವಲ್ಪ ಬಂದ ಬಿಸಿ ಎಣ್ಣೆ, ಇದು ಇದನ್ನು ಚೆನ್ನಾಗಿ ಮಾಡೋದು. ಈಗ ಬಿಸಿ ಇರುತ್ತೆ ಎಣ್ಣೆ, ಆಯಿತಾ. ಸ್ವಲ್ಪ ಸಾಫ್ಟಾಗಿ ಕಲಸಿಲ್ಲ ಅಂದ್ರೆ ಒತ್ತಬೇಕಾದ್ರೆ ಕೈಯೆಲ್ಲ ನೋವು ಬಂದ್ಬಿಡುತ್ತೆ. ಸ್ವಲ್ಪ ಸಾಫ್ಟಾಗಿರಬೇಕು. ನಾನು ಕಲಸಬೇಕು, ತೋರಿಸ್ತೀನಿ. ಇಷ್ಟು ತೀರ ಗಟ್ಟಿ ಕಲಿಸ್ಬಿಡ್ತಾರೆ, ಏನೋ ಬೇಯಿಸ್ಬೇಕಾದ್ರೆ ಎಣ್ಣೆ ಜಾಸ್ತಿ ಹಿಡಿತಾ ಅಂದ್ಬಿಟ್ಟು ಹಂಗೆ ಕಲ್ಸಕ್ಕೆ ಹೋದ್ರಂತೂ ಒತ್ತಿ ಸಾಕಾಗ್ಬಿಡುತ್ತೆ, ಕೈಯೆಲ್ಲ ನೋವು ಬಂದ್ಬಿಡುತ್ತೆ. ನಾನಿಷ್ಟು ಸಾಫ್ಟಾಗಿ, ಫುಲ್ ಸಾಫ್ಟ್ ಅಲ್ಲ, ಫುಲ್ ಗಟ್ಟಿನೂ ಅಲ್ಲ, ಮೀಡಿಯಮ್ಮು. ಚೆನ್ನಾಗಿ ನಾದಬೇಕು ಇದನ್ನ. ನಮ್ಮ ಅಕ್ಕ ತಂಗಿ ಇಬ್ಬರು ಬರಬೇಕಿತ್ತು ಕಳ್ರು. ಸಂಜೆ ನಮ್ಮ ಅಕ್ಕ ಬತ್ತಲ್ಲ 6 ಗಂಟೆ ಬಸ್ಗೆ. ಇವತ್ತು ಶನಿವಾರ ಅಲ್ವಾ, ಹುಡುಗರು ಸ್ಕೂಲ್ಗೆ ಹೋಗೋರಲ್ಲ, ಅದಕ್ಕೆ ಒಟ್ಟಿಗೆ ಸಂಜೆ ಅವ್ರನ್ನ ಕರ್ಕೊಂಡು ಬರ್ತಾಳೆ. ನನ್ನ ತಂಗಿನಿಲ್ಲ, ಅವಳು ನಗರ ಹೋಗಿದ್ದಾಳೆ, ಅವಳು ಬರ್ತಾಳೆ, ಸಂಜೆ ಬರ್ಬೋದು. ನಾಳೆ 3 ಜನ ಒಪ್ಪಿದ್ದು, ಅಮ್ಮ, ನಾನು, ಅಕ್ಕ, ನನ್ನ ತಂಗಿ
3 ಜನನೂ ಹೋಗ್ತೀವಿ. ಇವಾಗ ಅವಳು ಬೇರೆ ಫೋನ್ ಊಟ ಆಯ್ತಾ ಒತ್ತಾಯ್ತಾ ಬೇಯಿಸಾಯ್ತಾ ಅಂತವಳೆ. ಇನ್ನು ಬೆಳಿಗ್ಗೆ 10 ಗಂಟೆಗೆ ಫೋನ್ ಮಾಡ್ಬಿಟ್ಟು ಬಾರಿ ಬೇಗ ಅಂತಂದು ಇವತ್ತೊಂದು ಮಾಡ್ಕೊಬಿಟ್ರೆ ಮತ್ತು ನೀನು ಚಿರೋಟಿನೂ ಮಾಡಬೇಕು. ಅದಕ್ಕೆ ಬೇಗ ಇದನ್ನು ಕಲಸಿ ಒತ್ತಿ ಬೇಯಿಸ್ಕೊಂಡು ನನ್ನ ಮಗ ಮಲ್ಲಿಗೆ ಇಲ್ಲ ಕುಣಿತಾವಳೆ. ಅಮ್ಮ ಮಲಗಿಸ್ತೀನಿ ಅಂತ ಕರ್ಕೊಂಡೋಯ್ತು. ಈಗ ಅವ್ರು ಹೆಂಗೋ ನಮ್ಮ ಆಶಾ ಲತಾ ಇಬ್ಬರು ಬಂದಿದ್ರೆ ಬೇಗ ಬೇಗ ಹೆಲ್ಪ್ ಆಯ್ತಿತ್ತು. ಒಬ್ರು ಕೊಟ್ಟರು ಒಬ್ರು ಬೇಯಿಸ್ಕೋಬೋದಾಗಿತ್ತು. ಈಗ ನಾನು ಅಮ್ಮ ಇಬ್ಬರೇ ಮಾಡಬೇಕು. ಅವ್ರು ಹಂಗೆ ಎಲ್ಲ ಟೈಮಲ್ಲಿ ಹಂಗೆ ಲಾಸ್ಟ್ ಟೈಮಲ್ಲಿ ಜಾಲಿಯಾಗಿ ಬರ್ತಾರೆ. ಮುಗಿದ್ಮೇಲೆ ಎಲ್ಲ ಮುಗಿದ್ಮೇಲೆ ಬರೋದು ಅವರು. ಇನ್ನೊಂದು ಸ್ವಲ್ಪ ಇದ್ದಿದ್ದೆಲ್ಲ ಫುಲ್ ಹಾಕಬಿಟ್ಟೆ ಬಿಸಿ ಬಿಸಿ ಎಣ್ಣೆ. ನಾಳೆ ಅವ್ಳು ಬತ್ತಳೇನೋ ಗೊತ್ತಿಲ್ಲ ನನ್ನ ತಂಗಿ. ಅವ್ಳ ಜೊತೆಗೆ ಹುಡುಗರನ್ನೆಲ್ಲ ಬಿಟ್ಬಿಟ್ಟು ಹೊಡಿತೀವಿಲ್ಲ ಅಂದರೆ ಮನೇಲಿ ಅವೇನು ಮಾಡ್ತಾವ ನೋಡಬೇಕು. ಇಲ್ಲಾಂದ್ರೆ ನಮ್ಮ ಆಶಾ ಮಕ್ಕಳು ನನ್ನ ಮಗಳು ಎಲ್ಲರನ್ನ ಕರ್ಕೊಂಡು ಮನೇಲಿರೋ ಬಿಟ್ಬಿಟ್ಟೈತೀವಿ. ನೋಡೋಣ ಏನು ಮಾಡ್ತಾವ ಗೊತ್ತಿಲ್ಲ. ಮತ್ತು ಇದನ್ನ ಒತ್ತಿ ಬೇಯಿಸ್ಬಿಟ್ಟು ಮತ್ತೆ ತಿರ್ಗಾ ಚಿರೋಟಿ ಮಾಡಬೇಕು. ಅಪ್ಪ ಈ ನಿಪ್ಪಿಟ್ಟಿಟ್ಟು ಇದ್ರೆ ಭಯ ಆಯ್ತೈತಿ. ಇವತ್ತು ಒತ್ತಿತೀವ ಬೇಯಿಸ್ತೀವ ಅಂತ. ರೆಡಿ ಆಯಿತು. ಈ ಫೋನಲ್ಲಿ ಲೈಟ್ ಕಲರ್ ಕಾಣ್ತೈತೆ, ಬಟ್ ಆದರೆ ಆರೆಂಜ್ ಕಲರ್ ಐತೆ, ಡಾರ್ಕ್ ಆರೆಂಜು. ಫೋನಲ್ಲಿ ಲೈಟ್ ಕಲರ್ ಕಾಣಿಸ್ತೈತೆ ಅಲ್ವಾ, ಕ್ಯಾಮ್ರಾದಲ್ಲಂಗೆ ಕಾಣ್ತೈತೆ. ಇದೊಂದು ಅರ್ಧ ಗಂಟೆ 1 ಅವರ್ ನೆಂದರೆ ಸಾಕು. ಮಧ್ಯಾಹ್ನದ್ದು ಊಟನೂ ಆಯಿತು. ಅನ್ನ ಸಾಂಬಾರು ಮಾಡಿ ಊಟ ಮಾಡ್ಕೊಂಡು ಟೈಮಿಗೆ 4 ಗಂಟೆ 1/4 ಭಾಗ ಒತ್ತಿ ಬೇಯಿಸಿದ್ದಾಯಿತು. ಗ್ಯಾಸ್ ಏನು ಈ ಒತ್ತಿದ್ದನ್ನು ಒಳಗಡೆ ತಗೊಂಡೋಗಿ ಬೇಯಿಸೋಕ್ಕೆ ತಗೊಂಡೋಗಿ ಕೊಡಬೇಕಿತ್ತಲ್ಲ, ರಿಸ್ಕ್ ಐತೆ ಅಂದ್ಬಿಟ್ಟು ಗ್ಯಾಸ್ ಸ್ಟವ್ನು ಇಲ್ಲೇ ಹಾಲೆಲ್ಲ ಇಟ್ಕೊಬಿಟ್ವಿ. ಇಲ್ಲೇ ಒತ್ತಿ ಇಲ್ಲೇ ಬೇಯಿಸ್ಬೋದು, ಹತ್ರ ಇರುತ್ತೆ ಅಂತ. ಸರ ಒತ್ತಿ ಚಾಪೆ ಮೇಲೆ ಹಾಕ್ತಾಯಿದ್ದೆ. ಅಮ್ಮ ಅಲ್ಲೇ ಗ್ಯಾಸ್ ಹತ್ರ ಅಲ್ಲೇ ಮಡಿಕೊಂಡು ಬೇಯಿಸ್ತಾವ್ರೆ. ವೇಟ್ 1 ಸೆಕೆಂಡ್. ನೋಡಿ, ಇನ್ನೊಂದು ನಿಪ್ಪಿಟ್ಟು ಅಲ್ಲಿ ಮತ್ತೆ ಬೇಯ್ತಾ ಏನಂತ ತಗೊಂಡು ಅಣ್ಣ. ಓಹೋ, ಏನದು? ಥ್ಯಾಂಕ್ ಯು ಅಣ್ಣನು. ಓ ಯಾಕೋ ಒಂದೇ ಸಾಕು ಕಣ, ಸುಮ್ಮನೆ ಕೊಡ್ತೀಯಲ್ಲ. ಸಾಕು. ಹಾಯ್ ಮೇಡಮ್. ಹಲೋ ಹಾಯ್. ಚಿನಿ ಮುನ್ನಡೆ ಹಂಗಿತ್ತಲ್ಲ. ಅವ ಚಾಕ್ಲೇಟ್ ಕೊಟ್ರ ಇವ ಅವ್ರ ಅಣ್ಣಂಗೆ ದುಡ್ಡು ಕೊಡ್ತಾಳೆ 20 ರೂಪಾಯಿನ. ಎಲ್ಲಿ ಮಡಿಕೊಂಡಿಲ್ಲ, ಜೋಬಿಂದೈತಿ ಕೊಟ್ಬಿಟ್ಟದಕ್ಕೆ ಅವ್ರ ಅಣ್ಣಂಗೆ. ಕೊಡು ಮಗಳ, ಅಣ್ಣಂಗೆ ಕೊಡ್ತೀನಿ ಅಂದಲ್ಲ, ಬಂದ ತಕ್ಷಣ ನಂದೊಳಂಗೆ 20 ರೂಪಾಯಿ ಕೊಡ್ಬೇಕು ಅಂದೆಲ್ಲ, ಕೊಟ್ಬಿಡು ಮತ್ತೆ. ನಾಳೆ ಕೊಟ್ಟೆಯಾ? ಸರಿ. ಯಶೋಕನ್ ಪ್ರೀತಿ ಮಾಡು, ಯಶೋಕನ್ನ. ಇವಾಗ ಬಂದೆ ಅಕ್ಕ ಅನ್ಬೇಕು. ಯಾಕಂದ್ರೆ ತಲೆ ಬಚ್ಚಲಕ್ಕಂದ್ರೆ ಸ್ನಾನ ಮಾಡ್ಕೊಂಡು ಹಂಗೆ ಬಂದ್ಬಿಟ್ಟಿದೆ ತ್ಯಾಮತಲಲ್ಲಿ. ಯಶೋ ತ್ಯಾಮತಲ ಹಂಗೆ ಬಂದ್ಬಿಟ್ಟಿದೆ. ಹೌದಾ, ಅದಕ್ಕೆ ತ್ಯಾಮತಲನೇ ಬಂದ್ಬಿಟ್ಟಿದ್ಯಾ? ಅದನ್ನ ಆಪರೇಷನ್ ಮಾಡ್ಬಿಟ್ಟಾಳ ಅವಾಗಂಬನ. ಮಡಗೈತು ಬಿಡು. ಟೈಮ್ 10 ಗಂಟೆ ಆಯಿತು, ಇನ್ನೂ ಒತ್ತಿಲ್ಲ. ಇನ್ನೂ ಒತ್ತಾಯ್ತಲ್ಲ, ಬೇಯಿಸಿಲ್ಲ. ಬೇಯಿಸ್ಬಿಟ್ಟು ತಿರ್ಗಾ ಪಾಕ ಕಜ್ಜಿ ಇಟ್ಬಿಟ್ಟು ಮಲ್ಕೋಬೇಕು. 11 ಆಗುತ್ತೋ 12 ಆಗುತ್ತೋ ಗೊತ್ತಿಲ್ಲ. ಎಲ್ರದ್ದು ಊಟ ಆಯ್ತು, ನಂದು ಊಟ ಇವರೆಲ್ಲ ಅಕ್ಕ ಮತ್ತು ನನ್ನ ಮಗಳು, ಅಕ್ಕನ ಮಗಳು ಎಲ್ಲ ಊಟ ಮಾಡ್ತಾರೆ. ನನ್ನ ಮಗಳು ಮಲ್ಕೊಂಡ್ಲು. ಮೇಡಮ್ ಇವಾಗ ಊಟ ಮಾಡ್ತವ್ರೆ. ಇನ್ನೂ ಸ್ವಲ್ಪ ಬೇಯಿಸ್ಬಿಟ್ಟು ಫಸ್ಟ್ ಬೇಗ ಮಲ್ಕೊಂಡು ನಿದ್ದೆ ಮಾಡ್ಕೊ. ಬೆಳಗ್ಗೆ ಸಿಕ್ಕಾಪಟ್ಟೆ ಟಯರ್ಡು. ಬೇಗ ಮುಗಿಸಿ ಮಲ್ಕೋಬೇಕು. ಮತ್ತು ನಮ್ಮ ಪಯಣ ನಮ್ಮ ಅತ್ತೆಯ ಮನೆ ಕಡೆಗೆ. ನೆನ್ನೆ ಡ್ರೆಸ್ ಮೀಶೋ ಡ್ರೆಸ್ ವ್ಲಾಗ್ ಮಾಡಿಬಿಟ್ಟು ವೀಡಿಯೋ ಮಾಡಿಬಿಟ್ಟು ಆನೆ ಮಾಡಿರಲ್ಲ, ಹಂಗೆ ಮಾಡ್ಬೇಕಾಯ್ತು. ಈಗ ಆನ್ ಆಯ್ತಾ ಇದ್ದೆ ವೀಡಿಯೋ. ಇಷ್ಟು ಆನ್ ಆಗ್ತಿದೆ. ಅಪ್ಪಪ್ಪ, ಎಷ್ಟು ಬಸ್ ಇಳಿದ್ವಿ. ಅಲ್ಲಿ ಬ್ಲೂ ಕಲರ್ ಕಾಣ್ತೈತೆ ನೋಡಿ ತೇರು, ಅದೇ ಬಸ್ ಸ್ಟ್ಯಾಂಡು. ಇಲ್ಲಿ ಆಪೋಸಿಟು ನಮ್ಮ ಅತ್ತೆ ಮನೆ ಇಲ್ಲೇ ಕಾಣ್ತೈತೆ. ಹತ್ರ ಎಲ್ಲೇ ದೇವರಮ್ಮಜ್ಜಿ ಮನೆ ತೋರಿಸು. ಬಂದಿದ್ದಾಯಿತು. ಬಂದ ತಕ್ಷಣ ಊಟ ಎಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು
ಟೀ ಕಾಫಿ ಎಲ್ಲ ಕುಡ್ಕೊಂಡು ಇವಾಗ ಸಂಜೆ 4 ಗಂಟೆ ಊರಿಗೆ ಹೊರಡ್ಬೇಕು. ನಾನು ಬಸ್ ಬರುತ್ತೆ ಅಂತ ಒಂದು 10 ನಿಮಿಷ ನಾನು ಬಂದು ಇಲ್ಲಿ ಬ್ಲಾಗೇ ಮಾಡೋಕ್ಕಾಗಲಿಲ್ಲ. ಚೆನ್ನಾಗಿ ಇಲ್ಲೇ ಮಾತುಕತೆ ಆಡ್ಕೊಂಡು ಮತ್ತೆ ಲೈವ್ ಆನ್ ಮಾಡ್ಕೊಂಡು ಕೂತ್ಕೊಂಡು ನಾವು ಬ್ಲಾಗೇ ಮಾಡೋಕ್ಕಾಗಲಿಲ್ಲ. ಇವಾಗ ಹೊರಡ್ಬೇಕು ಮನೆಗೆ. ಇನ್ನೊಂದು 10 ನಿಮಿಷ ಬಸ್ ಬರುತ್ತಂತೆ. ಇವಾಗ ಮನೇಲೇ ಇದ್ದೀವಿ, ಇವಾಗ ಹೊರಡಬೇಕು. ಹೊರಗಡೆ ಕೂತಿದ್ದೀನಲ್ಲ, ಅದಕ್ಕೆ ಬಿಸಿಲು ಅಷ್ಟೇ ಕಣ್ಣು ಬಿಡೋಕ್ಕಾಯ್ತಿಲ್ಲ. ನಾನು ಬಿಸಿಲಲ್ಲಿ ಕಣ್ಣೇ ಓಪನ್ ಆಗೋಲ್ಲ. ನಿಂತ್ಕೊಳ್ತಿರ್ತೀನಿ. ಒಂದು 5 ನಿಮಿಷ ಬಸ್ ಸ್ಟ್ಯಾಂಡ್ಗೆ ಹೋಗಿ ಊರಿಗೆ ಹೊರಟು ಮತ್ತೆ ಲೈವ್ ಎಂಡ್ ಮಾಡ್ತೀನಿ. ಮತ್ತು ಮೀಶೋಯಿಂದ ಒಂದು ಡ್ರೆಸ್ ತಗೊಂಡಿದ್ದೆ, 2 ಡ್ರೆಸ್ ಬುಕ್ ಮಾಡಿದ್ದೆ, 2 ಬಂದಿತ್ತು. ಒಂದು ಫುಲ್ಲು ಸಖತ್ತಾಗಿತ್ತು ಡ್ರೆಸ್ಸು, ಅದು ಹೆವಿ ಡೀಪ್ ಅಂದ್ಬಿಟ್ಟು ರಿಟರ್ನ್ ಕೊಟ್ಬಿಟ್ಟಿದ್ದೆ. ಬೆಳಿಗ್ಗೆ ಆದರೆ ರಿಟರ್ನು ತಗೊಬಿಟ್ರು, ಮತ್ತಿಲ್ಲ ಆ ಡ್ರೆಸ್ಸು ತೋರಿಸಿದೆ. ರಿಟರ್ನ್ ಕೊಟ್ಟೆ, ಫೋಟೋ ಅದು ಅಟ್ಯಾಚ್ ಮಾಡ್ತೀನಿ ನೋಡಿ. ಚೆನ್ನಾಗಿದೆ, ಬೇಕು ಅಂದರೆ ಬುಕ್ ಮಾಡಿ ತಗೊಳ್ಳೋರು, ಲಿಂಕ್ ಹಾಕಿರ್ತೀನಿ ಸಿಕ್ಕಿದ್ರೆ. ಮತ್ತು ಇನ್ನೊಂದು ಡ್ರೆಸ್ಸು ಅದು ಸಖತ್ತಾಗೈತೆ, ಅದನ್ನು ಇಟ್ಕೊಂಡು ಒಂದು ಮಾತ್ರ ರಿಟರ್ನ್ ಕೊಟ್ಟೆ. ಚೆನ್ನಾಗಿತ್ತು, ರೆಡ್ ಕಲರ್ ಫ್ಯಾನ್ಸಿ ಡ್ರೆಸ್, ಗೌನು, ಪಾರ್ಟಿ ವೇರ್ ಡ್ರೆಸ್ಸು ಸೂಪರಾಗಿತ್ತು. ಬಟ್ ನನಗೆ ಅದು ಹೆವಿ ಡೀಪ್ ಇತ್ತು ಫ್ರಂಟ್ ಸೈಡು, ಅದಕ್ಕೆ ಅದನ್ನು ರಿಟರ್ನ್ ಹಾಕ್ತೆ. ಇನ್ನೊಂದು ಡ್ರೆಸ್ ಮಾತ್ರ ಚೆನ್ನಾಗೈತೆ, ಅದನ್ನು ಮನೆಗೆ ಹೋಗಿ ತೋರಿಸಿ ಮತ್ತೆ ಲೈವ್ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆನಾ, ಬಾಯ್. ನೆನ್ನೆ ಒಂದು ಕಾಮಿಡಿ ಏನು ಅಂತಂದರೆ, ಡ್ರೆಸ್ದು ಏನೋ ವೀಡಿಯೋ ಮಾಡಿದ್ದೆ, ಬಟ್ ಆದರೆ ನಾನು ವೀಡಿಯೋನ ರೆಕಾರ್ಡೇ ಮಾಡಿಲ್ಲ, ಆನ್ ಮಾಡಿಲ್ಲ, ಹಂಗೆ ವೀಡಿಯೋ ಮಾಡಿಬಿಟ್ಟಿದ್ದೀನಿ. ನನ್ನ ಮಗಳು, ಒಂದು ನಿಮಿಷ, ನನ್ನ ಮಗಳು ಫೋನ್ ಸೌಂಡ್ ಹಾಕಿದ್ರೆ ಕಡಿಮೆ ಕೊಟ್ಟು ಬಂದೆ. ಏನೋ ಹೇಳ್ತಿದ್ನಲ್ಲಪ್ಪ, ರೆಕಾರ್ಡಿಂಗ್ ನೆನ್ನೆ ಡ್ರೆಸ್ದು ಮೀಶೋದಲ್ಲಿ 2 ಡ್ರೆಸ್ ಬುಕ್ ಮಾಡಿದ್ದು, ಅದನ್ನು ರೆಕಾರ್ಡೇ ಮಾಡಿಲ್ಲ. ನಾನು ಒಂದು 6 ನಿಮಿಷ 7 ನಿಮಿಷ ರಿವ್ಯೂ ಮಾಡಿದ್ದೀನಿ ಅದನ್ನು ಡ್ರೆಸ್ಸು, ಬಟ್ ಅದರ ವೀಡಿಯೋನೇ ಆನ್ ಆಗಿಲ್ಲ. ಒಂದು ಬೆಳಗ್ಗೆ ರಿಟರ್ನ್ ಕೊಟ್ಬಿಟ್ಟೆ. ಅದು ಒಂದು ರೆಡ್ ಕಲರ್ದು ಗೌನು, ಅದನ್ನು ನಾನು ಲಿಂಕ್ ಕೊಟ್ಟಿರ್ತೀನಿ, ಮತ್ತು ನಾನು ಹಾಕೊಂಡಿದ್ದೀನಲ್ಲ ಅದನ್ನು ಫೋಟೋ ಹಾಕಿರ್ತೀನಿ ನೋಡಿ, ಆಯಿತಾ. ಇದೊಂದು ಆರೆಂಜ್ ಕಲರು ವಿತ್ ಸಖತ್ತಾಗೈತೆ. ಇದೊಂದು ಎಕ್ಸ್ಚೇಂಜ್ ಮಾಡಲಿಲ್ಲ, ಫುಲ್ಲು ಲೆಂತ್ ಇದೆ ವಿತ್ ಲೈನಿಂಗು ಕ್ವಾಲಿಟಿ ಐತೆ, ಆಯಿತಾ. ವೆಯ್ಟ್ ವಿತ್ ಲೈನಿಂಗು ಫುಲ್ ಲೈನಿಂಗ್ ಐತೆ, ಲೆಂತು. ಬಟ್ ಸ್ಲೀವ್ ಹಿಂಗೈತೆ, ಸ್ಲೀವಲ್ಲಿ ಎಂಬ್ರಾಯ್ಡಿಂಗ್ ವರ್ಕು, ಫುಲ್ ಎಂಬ್ರಾಯ್ಡಿಂಗ್ ಸಖತ್ತಾಗೈತೆ ಡ್ರೆಸ್ಸು, ಕ್ವಾಲಿಟಿ. ಇದು ಇಟ್ಕೊಂಡೆ ಬ್ಯಾಕ್ ಸೈಡಿಗೆ ಡೀಪು ವಿತ್ ನಾಟ್. ಇದು ವೇಲ ಗ್ರ್ಯಾಂಡು, ಇದಕ್ಕೂ ಪ್ಯಾಂಟು ವಿತ್ ಲೈನಿಂಗ್. ಪ್ಯಾಂಟು ಸಖತ್ತಾಗೈತೆ, ವೇಲು ಸಖತ್ತಾಗೈತೆ, ಟಾಪು ವೇಲೆ ಹೈಲೈಟು. ಇದರಲ್ಲಿ ಎಂಬ್ರಾಯ್ಡಿಂಗ್ ಲೆಸ್, ಫುಲ್ಲು ಲೆಂತ್ ದುಪ್ಪಟ್ಟ ಹೆಂಗೆ ಬರುತ್ತೆ ಗೊತ್ತಾ, ಹಿಂಗೊಂದು ಸರಿ ಹಾಕಿ ಮತ್ತೆ ಹಿಂಗೆ ಮಾಡ್ಬೋದು, ಇಷ್ಟೊಂದು ಲೆಂತ್ ಬರುತ್ತೆ. ಒಂದು ಸರಿ ಡ್ರೆಸ್ ವೇರ್ ಮಾಡಿ ತೋರಿಸ್ಬಿಡಲ್ಲ, ವೆಯ್ಟ್ ಮಾಡಿ ಡ್ರೆಸ್ ಹಾಕೋ ಬಂದುಬಿಡ್ತೀನಿ, ಹಂಗೆ ನಿಮಗೆ ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ ಹೆಂಗೆ ಕಾಣುತ್ತೆ ಅಂತ. ಏನು ಮತ್ತು 2 ಲಿಂಕ್ ಕೊಟ್ಟಿರ್ತೀನಿ. ಈ ಡ್ರೆಸ್ ನಾನು ನೆನ್ನೆ ತೊಗೊಂಡಿದ್ದು 1200 ಸಮಥಿಂಗ್ ಕೊಟ್ಟೆ, ಬಟ್ ಇವಾಗ 1080 ಏನೋ ಐತೆ. 5 ಅವರ್ ಒಳಗಡೆ ಬುಕ್ ಮಾಡಿದ್ರೆ 1080 ರೂಪಾಯಿ ಆನ್ಲೈನ್ ಪೇಮೆಂಟು. ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ 1111 ರೂಪಾಯಿ. ಬಟ್ ನಾ ಕೊಟ್ಟಿದ್ದು 1250 ರೂಪಾಯಿನೋ ಸಮಥಿಂಗ್ ಎಷ್ಟೋ ಕೊಟ್ಟೆ, ಮರ್ತ್ಕೊಂಡೆ. ನೆನ್ನೆಯಿಂದ ಇವತ್ತಿಗೆ 100 ರೂಪಾಯಿ ವೇರಿಯೇಷನ್ ಆಗ್ಬಿಟ್ಟಿದೆ, 100, 120, 130 ಅಷ್ಟು ಹತ್ತತ್ರ. ಒಂದು ಸತಿ ಹಾಕಿ ತೋರಿಸ್ತೀನಿ, ವೆಯ್ಟ್ ಇದೆ, ಹಾಕ್ಕೊಂಡು ಬಂದೆ ನೋಡಿ. ನನಗೇನು ಫಿಟ್ಟಿಂಗ್ ಆಲ್ಟ್ರೇಷನ್ ಮಾಡೋಂಗಿಲ್ಲ. ಫಸ್ಟು ಏನೋ ಇದು ನಾನು ತರಿಸಿದ್ದು L ಸೈಜು, ಫಸ್ಟು M ತಗೋತೀನಿ, ಎಮ್ಮಲ್ಲೂ 1 ಇಂಚ್ ಆಲ್ಟ್ರೇಷನ್ ಮಾಡ್ತಾಯಿದ್ದೆ, ಆ ಕಡೆ ಈ ಕಡೆ 1 ಇಂಚು. ಬಟ್ ಇವಾಗ L ತಗೊಂಡಿದ್ದೀನಿ, ಆಲ್ಟ್ರೇಷನ್ ಮಾಡೋಂಗಿಲ್ಲ. ನಾನು ಒಂದು ಸ್ವಲ್ಪ ಲೂಸಾಗಿ ಹಾಕೊಂಡ್ರೆ ಒಂಚೂರು ಕಂಫರ್ಟಬಲು, ಹಿಡಿದ್ರೆ ಒಂದು ಹಾಫ್ ಇಂಚ್ ಹಿಡಿಬೋದು, ಅಷ್ಟು ಹೆವಿ ಟೈಟ್ ಹಾಕೊಂಡ್ರೆ ಚೆನ್ನಾಗಿರಲ್ಲ. ಲೂಸ್ ಒಂದು ಅರ್ಧ ಇಂಚು ಫಿಟ್ಟಿಂಗ್ ಇಡೋಣ ಅಂದ್ಕೊಂಡು ಏನಿಲ್ಲ, ನನಗೆ ಹಿಂಗೆ ಕಂಫರ್ಟಬಲ್ ಆಗುತ್ತೆ. ಫುಲ್ಲು ಲೆಂತ್ ಇದೆ, ರೈಟ್. ಫೋನ್ ಇಡೋನೆ ನಾನೀಗ ಫುಲ್ಲು. ನಾನು ಅಷ್ಟುದ್ದನೇ ಐತೆ ಡ್ರೆಸ್ಸು, ಫುಲ್ ಹೆವಿ ಲಾಂಗು. ಇರಿ ಒಂದು ಸೆಕೆಂಡ್, ದುಪ್ಪಟ್ಟು ಹಾಕಿ ತೋರಿಸ್ಬಿಡ್ತೀನಿ. ಶಾಲು ಇನ್ನೂ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಇದು ದುಪ್ಪಟ್ಟೆಯಿಂದಲೇ ಗ್ರ್ಯಾಂಡ್ ಲುಕ್. ಫೋನ್ ಬರ್ತಿದ್ದ ಶಾಲು ಹಾಕಿದ್ರೆ ಎಷ್ಟೊಂದು ಗ್ರ್ಯಾಂಡ್ ಆಗುತ್ತೆ. ಬ್ಯಾಕ್ ಸೈಡ್ ವಿತ್ ನಾಟ್. ಈ ಡ್ರೆಸ್ಸಲ್ಲೇ ಹೈಲೈಟ್ ಏನು ಅಂತಂದರೆ ಬೋಟ್ ನೆಕ್ಕೇನೆ ಇದಕ್ಕೆ ಹೈಲೈಟ್ ಲುಕ್ ಕೊಡ್ತಾ ಇರೋದು. ಯಾರಾದರೂ ತಗೋಬೇಕು ಅನ್ನೋರು ಧಾರಾಳವಾಗಿ ತೊಗೋಬೋದು, ಆಯಿತಾ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವರ್ತ್ ಏನು ಕ್ವಾಲಿಟಿ ಮಾತ್ರ ಸಖತ್ತಾಗೈತೆ. ಪರ್ಚೇಸ್ ಮಾಡಿದ್ರೆ ಮಾಡಿ. ಇವಾಗ
ಆಫರ್ ನಡೀತೈತೆ 4 ಅವರ್ ಒಳಗಡೆ. ವೀಡಿಯೋ ನೋಡೋದು 4 ಅವರ್ ಒಳಗಡೆ ಬೇಕಾದ್ರೆ ಆಫರ್ ಇದೆ. ಯಾರಾದರೂ ತೊಗೊಳ್ಳೋರಿದ್ರೆ ಆರಾಮ್ಸೆ ತೊಗೋಬೋದು. ಲಿಂಕ್ ಸಿಗಲಿಲ್ಲ ಅಂತಂದರೆ ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಮೀಶೋದಲ್ಲಿ ಸರ್ಚ್ ಅಂತ ಇರುತ್ತೆ, ಅಲ್ಲಿ ಫೋಟೋನ ಕೊಡಿ. ಅಲ್ಲಿ ಇದೇ ಸೇಮ್ ಪಿಕ್ಚರ್ ಶೋ ಆಗುತ್ತೆ. ಆವಾಗ ಡೈರೆಕ್ಟ್ ಬುಕ್ ಮಾಡ್ಬೋದು. ಆಯಿತಾ? ಹೆಂಗೆ ಕಾಣಿಸ್ತಿದೆ ಡ್ರೆಸ್ ಅಂತ ಒಂದು ಕಮೆಂಟ್ ಮಾಡಿ. ನನ್ನ ಹತ್ರ ಈ ಆರೆಂಜ್ ಕಲರ್ ಇರಲಿಲ್ಲ, ಅದಕ್ಕೆ ಇದನ್ನು ಬುಕ್ ಮಾಡಿದೆ. ಇದರಲ್ಲಿ ಮತ್ತೆ ಪಿಂಕ್ ಏನೋ ಐತೆ, ಪಿಂಕು ತೊಗೋಬೋದು, ಆರೆಂಜು ತೊಗೋಬೋದು. ನನಗೆ ಈ ಕಲರ್ ಇಷ್ಟ, ಅದಕ್ಕೆ ಇದನ್ನೇ ತೊಗೊಬಿಟ್ಟೆ. ಚೆಂದ ಕಾಣ್ತಾ ಇದೆಯಲ್ಲ. ಓಕೆ ಗೈಸ್, ಮತ್ತೆ ನೆಕ್ಸ್ಟು ನಾಳೆ ವೀಡಿಯೋದಲ್ಲಿ ಸಿಗುವ. ಇದು ನನ್ನದು ಫ್ರೆಂಡ್ ಮ್ಯಾರೇಜ್ ಐತೆ ಇನ್ನೊಂದು 3-4 ಡೇಸು, ಅದಕ್ಕೋಸ್ಕರ ತೊಗೊಂಡೆ. ನೈಟ್ ಟೈಮ್ ಹಾಕೊಳ್ಳೋಣ ಅಂತ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ನೆಕ್ಸ್ಟು ವೀಡಿಯೋದಲ್ಲಿ ಸಿಗೋಣ. ಬಾಯ್ ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ.